ವೀಕ್ಷಕರೇ, NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡುವ ಮಾಹಿತಿ ಏನೆಂದರೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಹಿಂದುಳಿದ ವರ್ಗಕ್ಕೆ ಸೇರಿದ ಪ್ರವರ್ಗ 1, 2A, 3A ಮತ್ತು 3B ವಿದ್ಯಾರ್ಥಿಗಳಿಗೆ ಉಚಿತ ಸೈನಿಕ ತರಬೇತಿ ಅಂದರೆ ಪ್ರೀ ಆರ್ಮಿ ಕೋಚಿಂಗನ್ನು ನೀಡ್ತಾ ಇದ್ದಾರೆ. ಆ ಕುರಿತು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ, ಬನ್ನಿ. ನೋಡಿ, ನೀವು ಗೂಗಲಲ್ಲಿ BCWD ಅಂತ ಸರ್ಚ್ ಮಾಡಿದ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ, ಇಲ್ಲಿ ಮತ್ತಷ್ಟು ಓದಿಯೋದೆಲ್ಲ ಇದನ್ನ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲೇ ಆಪ್ಷನ್ ಇದೆ ನೋಡಿ, 2024-25ನೇ ಸಾಲಿಗೆ ಭಾರತೀಯ ಸೇನೆ ಇತರೆ ಯೂನಿಫಾರ್ಮ್ ಸೇವೆಗಳಿಗೆ ಆಯ್ಕೆ ಪೂರ್ವ ಸಿದ್ಧತೆ ಬಗ್ಗೆ ವೃತ್ತಿ ಮಾರ್ಗದರ್ಶನ ಹಾಗೂ ತರಬೇತಿ ಆಹ್ವಾನಿಸೋ ಬಗ್ಗೆ ಇದೆಲ್ಲ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ಮಾಹಿತಿ ಇದೆ ನೋಡಿ, ಏನಿದೆ, ಆರ್ಮಿ ಟ್ರೈನಿಂಗ್ 2024-25 ಭಾರತೀಯ ಸೇನೆ ಯೂನಿಫಾರ್ಮ್ ಸೇವೆಗಳಿಗೆ ಸೇರಬಯಸುವ ಹಿಂದುಳಿದ ವರ್ಗಗಳ ಅರ್ಹ ಅಭ್ಯರ್ಥಿಗಳಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ 2024-25ನೇ ಸಾಲಿನಲ್ಲಿ ಉಚಿತವಾಗಿ ಆಯ್ಕೆ ಪೂರ್ವ ಸಿದ್ಧತೆ ಅಂದರೆ ಈ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸ್ತಿರಲ್ವ, ನೀವು ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಬಗ್ಗೆ ವೃತ್ತಿ ಮಾರ್ಗದರ್ಶನ ತರಬೇತಿ ನೀಡುತ್ತಿದ್ದು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು ಜುಲೈ 10. ನೋಡಿ, ಇಲ್ಲಿ ಪ್ರಕಟಣೆ ಇದೆ, ಅಭ್ಯರ್ಥಿಗಳಿಗೆ ಸೂಚನೆ ಇದೆ ಮತ್ತು ಅಪ್ಲಿಕೇಶನ್ ಫಾರ್ಮ್ ಇದೆ. ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ, ಬನ್ನಿ. ಮೊದಲಿಗೆ ಪ್ರಕಟಣೆಯನ್ನು ನೋಡೋಣ. ನೋಡಿ, ಇಲ್ಲಿ ಪ್ರಕಟಣೆಯನ್ನು ನೀವು ಸಂಪೂರ್ಣವಾಗಿ ಓದ್ಕೊಳ್ಳಿ, ನಾನು ಶಾರ್ಟ್ಕಟ್ಟಾಗಿ ತಿಳಿಸ್ಕೊಡ್ತೀನಿ ಏನೇನಿದೆ ಅನ್ನೋದನ್ನು. ಇಲ್ಲಿ ಏನಿದೆಯಪ್ಪ ಅಂದರೆ, ಭಾರತೀಯ ಸೇನೆ ಅಥವಾ ಯೂನಿಫಾರ್ಮ್ ಸೇವೆಗಳು ಅಂದರೆ ಈ BSF ಇರ್ಬೋದು, SSC GD ಅಡಿ ಬರುವ CISF ಇರ್ಬೋದು, BSF ಇರ್ಬೋದು, ಇತರೆ ಎಲ್ಲ ಒಂದು ಏನು ಆರ್ಮಿಗೆ ಸಂಬಂಧಪಟ್ಟಂಥ ಕೋರ್ಸ್ಗಳಿವೆ ನೋಡಿ, ಅಂದರೆ ಆರ್ಮಿಗೆ ಸಂಬಂಧಪಟ್ಟ ಹುದ್ದೆಗಳಿವೆ. ಆ ಎಲ್ಲ ಹುದ್ದೆಗಳಿಗೆ SSC GD ಮೂಲಕ ಏನು ಕರೀತಾರಲ್ಲ, ಎಲ್ಲ ಹುದ್ದೆಗಳಿಗೆ ಮತ್ತು ಭಾರತೀಯ ಸೇನೆ ಅಂದರೆ ಇಂಡಿಯನ್ ಆರ್ಮಿಗೆ ನೀವು ಟ್ರೈನಿಂಗ್ ಕೊಡ್ತಾರೆ. ಒಂದು ಈಗ ಹೆಂಗೆ IAS, KS, SD, FDA ಇಂಥ ಕೋರ್ಸ್ಗಳನ್ನು ನೀವು ಇಂಥ ಹುದ್ದೆಗಳನ್ನು ಪಡೆಯಲು ಯಾವ ರೀತಿ ಕೋಚಿಂಗ್ ಪಡಿತೀರಲ್ವ, ಪೊಲೀಸ್ ಹುದ್ದೆಗಳಿಗೆ ಆಯ್ಕೆಯಾಗಲು 3 ತಿಂಗಳ 6 ತಿಂಗಳ ಏನು ಕೋಚಿಂಗ್ ಪಡಿತೀರಲ್ವ, ಅದೇ ರೀತಿ ನೀವು ಇಂಡಿಯನ್ ಆರ್ಮಿಗೆ ಸೆಲೆಕ್ಟ್ ಆಗಬೇಕಾದ್ರೆ ನಿಮಗೆ 4 ತಿಂಗಳ ಕಾಲ ಫ್ರೀ ಟ್ರೈನಿಂಗ್ ಕೊಡ್ತಾರೆ. ಅದು ಯಾರಿಗೆ ಅಂದರೆ ಪ್ರವರ್ಗ 1, 2A, 3A ಮತ್ತು 3B ವಿದ್ಯಾರ್ಥಿಗಳಿಗೆ ಮಾತ್ರ, ಅಭ್ಯರ್ಥಿಗಳಿಗೆ ಮಾತ್ರ. ನೋಡಿ, ಅದರ ಜೊತೆಗೆ ಇಲ್ಲಿ ಏನು ಹೇಳಿದ್ದಾರಪ್ಪ ಅಂದರೆ, ಈ ತರಬೇತಿಯು ಸಂಪೂರ್ಣ ಪೂರ್ವ ಸಿದ್ಧತೆ ತರಬೇತಿ ಸಂಪೂರ್ಣ ಉಚಿತವಾಗಿರುತ್ತೆ. ತರಬೇತಿ ನೀಡಲು ಅರ್ಹ ಬಾಲಕರಿಂದ ಮಾತ್ರ ಅಂದರೆ ಬಾಯ್ಸ್ ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು. ತದನಂತರ ಇಲ್ಲಿ ನೋಡಿ, ಇನ್ಕಮ್ ಲಿಮಿಟೇಷನ್ ಬಂದುಬಿಟ್ಟು ಪ್ರವರ್ಗ 1 ಅವರಿಗೆ 2.5 ಲಕ್ಷ ಮತ್ತು ಇತರೆ ಪ್ರವರ್ಗ 2A, 3A, 3B ಅವರಿಗೆ 1 ಲಕ್ಷ ರೂಪಾಯಿ ಇನ್ಕಮ್ ಲಿಮಿಟ್ ಇರುತ್ತೆ. ವಿದ್ಯಾರ್ಹತೆ ಬಂದುಬಿಟ್ಟು ಮಿನಿಮಮ್ SLC ಪಾಸ್ ಆಗಿರಬೇಕು, ನಿಮ್ಮ ಪರ್ಸೆಂಟೇಜ್ 45 ಆಗಿರಬೇಕು. ತದನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಎಷ್ಟಿರಬೇಕಪ್ಪ ಅಂದರೆ, ಡೇಟ್ ಆಫ್ ಬರ್ತ್ ಬಂದುಬಿಟ್ಟು ನೋಡಿ, ನೀವು ಜುಲೈ 10, 2004ರಿಂದ ಜುಲೈ 10, 2007 ಜನಿಸಿದವರಾಗಿದ್ದರೆ ಈ ಒಂದು ಕೋರ್ಸ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಎಷ್ಟು? ಜುಲೈ 10, 2004ರಿಂದ ಜುಲೈ 10, 2007 7 ಜನಿಸಿರ್ತಕ್ಕಂಥವ್ರು ಈ ಒಂದು ಪ್ರೀ ಆರ್ಮಿ ಕೋಚಿಂಗ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ತರಬೇತಿ ನೀಡುವ ಸ್ಥಳ ಯಾವುದಪ್ಪ ಅಂದರೆ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ 3 ಜಿಲ್ಲೆಯಲ್ಲಿ ಮಾತ್ರ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. 3 ಜಿಲ್ಲೆಯಲ್ಲಿ ಯಾವುದಾದ್ರೂ ಒಂದು ಜಿಲ್ಲೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ. ನೋಡಿ, ಅರ್ಜಿಯನ್ನು ಯಾವ ರೀತಿ ಸಲ್ಲಿಸ್ಬೇಕಪ್ಪ ಅಂದರೆ, ನೀವು ಅರ್ಜಿಯನ್ನು ಡೈರೆಕ್ಟಾಗಿ ಹೋಗಿ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು, ಅಥವಾ ಪೋಸ್ಟ್ ಮೂಲಕನೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ 10 ಆಗಿದೆ 2024. ಮತ್ತು ಇಲ್ಲಿ ಕೆಲವು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ನೋಡಿ, ನಿಮಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ಈ ಜಿಲ್ಲೆಗಳಿಗೆ ಕರೆ ಮಾಡಿ ನೀವು ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಬೋದು. ಅದೇ ರೀತಿ ಇನ್ನೊಂದು ಮಾಹಿತಿ ತಿಳಿಸ್ಕೊಡ್ತೀನಿ, ಬನ್ನಿ. ಇಲ್ಲಿದೆ ನೋಡಿ, ಅಭ್ಯರ್ಥಿಗಳಿಗೆ ಸೂಚನೆಗಳು, ಅದನ್ನು ನೋಡೋಣ.
ನೋಡಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಈ ಒಂದು ತರಬೇತಿಗೆ ಅರ್ಜಿ ಸಲ್ಲಿಸಲು ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾವೆ. ನಿಮಗೆ ಶಾರ್ಟ್ಕಟ್ಟಾಗಿ ತಿಳಿಸ್ಕೊಡ್ತಾ ಹೋಗ್ತಾಯಿದ್ದೀನಿ. ನೋಡಿ, ಒಂದನೇದಾಗಿ ಯಾವುದೇ ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ನೌಕರರು ಇದಕ್ಕೆ ಅರ್ಜಿ ಸಲ್ಲಿಸಲು ಎಲಿಜಿಬಲ್ ಇರೋದಿಲ್ಲ. ಆಸಕ್ತ ಅಭ್ಯರ್ಥಿಗಳು ಈ ಒಂದು ನಾವೇನು BCWD ಅಫಿಷಿಯಲ್ ವೆಬ್ಸೈಟ್ ತೋರಿಸಿದ್ದೀನಲ್ಲ, ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ. ಅದನ್ನು ತುಂಬಿ ನೀವು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಯಾವುದಾದ್ರು ಒಂದು ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸುವ ಅಡ್ರೆಸರಿದೆ, ಅದು ಪೋಸ್ಟ್ ಮೂಲಕ ಅಥವಾ ಖುದ್ದಾಗಿ ಸಲ್ಲಿಸ್ಬೋದು. ಅಡ್ರೆಸರು ತೋರಿಸ್ಕೊಡ್ತೀನಿ. ತದನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಬಂದುಬಿಟ್ಟು ಜುಲೈ 10, 2004ರಿಂದ ಜುಲೈ 10, 2007ರವರೆಗೆ ಇರಬೇಕು. ಅಥವಾ ನೋಡಿ, ಈ ತರಬೇತಿ ಒಂದು ಬಾರಿಗೆ ಮಾತ್ರ ನಿಮಗೆ ನೀಡಲಾಗುತ್ತೆ. ಇದು ತರಬೇತಿ ಪಡಿಬೇಕಾದ್ರೆ ಪ್ರವರ್ಗ 1, 2A, 3A, 3B ಅವರಿಗೆ ಮಾತ್ರ ಸಿಗುತ್ತೆ. ಆದಾಯ ಮಿತಿ ಬಂದುಬಿಟ್ಟು ಪ್ರವರ್ಗ 1 ಅವರಿಗೆ 2.5 ಲಕ್ಷ ರೂಪಾಯಿ, 2A, 3A, 3B ಅವರಿಗೆ 1 ಲಕ್ಷ ರೂಪಾಯಿ ಲಿಮಿಟೇಷನ್ ಇರುತ್ತೆ. ಈ ಒಂದು ತರಬೇತಿಯನ್ನು ಪಡಿಬೇಕಾದ್ರೆ ನೀವು SLCಯಲ್ಲಿ ಮಿನಿಮಮ್ ಪರ್ಸೆಂಟೇಜ್ 45 ಮಾಡಿರಬೇಕು. ಈ ಒಂದು ತರಬೇತಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲಿ ಮಾತ್ರ ಇರುತ್ತೆ. ತದನಂತರ ಈ ಒಂದು ತರಬೇತಿಗೆ ನೀವು ಜುಲೈ 10, 2024 ಸಂಜೆ 5 ಗಂಟೆ ಒಳಗಾಗಿ ಖುದ್ದಾಗಿ ಅಥವಾ ಅಂಚೆ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಲೇಟಾಗಿ ಸಲ್ಲಿಸಿದರೆ ನಿಮ್ಮ ಅರ್ಜಿ ಸಲ್ಲಿಕೆ ಆಗುವ ಸಾಧ್ಯತೆ ಕಡಿಮೆ ಇರುತ್ತೆ. ನೀವು ಎಲ್ಲಿ ಅರ್ಜಿ ಸಲ್ಲಿಸಬೇಕಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮಾಹಿತಿ. ದಕ್ಷಿಣ ಕನ್ನಡಕ್ಕೆ ಸಲ್ಲಿಸೋದಾದರೆ ಈ ಅಡ್ರೆಸ್ಸಿಗೆ ಸಲ್ಲಿಸಬೇಕು. ಉಡುಪಿಗಾದರೆ ಈ ಅಡ್ರೆಸ್ಸಿಗೆ ಸಲ್ಲಿಸಬೇಕು, ಅಂದರೆ ಪೋಸ್ಟ್ ಮೂಲಕ ಸಲ್ಲಿಸಬೇಕು ಅಥವಾ ಖುದ್ದಾಗಿ ಭೇಟಿ ಆಗ್ಬೋದು. ಉತ್ತರ ಕನ್ನಡ ಆದರೆ ಈ ಒಂದು ಅಡ್ರೆಸ್ಸಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ತದನಂತರ ಇಲ್ಲಿ ನೋಡಿ, ಈ ಒಂದು ತರಬೇತಿ 4 ತಿಂಗಳಾಗಿದ್ದು, ತರಬೇತಿಯ ಮಿನಿಮಮ್ ಒಂದು ಜಿಲ್ಲೆಗೆ 100 ಜನಗಳಿಗೆ ಮಾತ್ರ ಅವಕಾಶ ಇರುತ್ತೆ ಒನ್ ಟೈಮ್ಗೆ. ರಿಸರ್ವೇಷನ್ ಬಂದುಬಿಟ್ಟು ಇಲ್ಲಿದೆ ನೋಡಿ. ಪ್ರವರ್ಗ 1 ಅವರಿಗೆ 15%, 2Aದವರಿಗೆ 53%, 3B ಅವರಿಗೆ 15%, 3B ಅವರಿಗೆ 17% ಇರುತ್ತೆ. ಟೋಟಲ್ 100% ಆಯಿತು. ತದನಂತರ ನೋಡಿ, ಒಂದು ವೇಳೆ ಈಗ ಎಕ್ಸಾಂಪಲ್ ಇಲ್ಲಿ 3Aದವರಿಗೆ 15% ಇದೆ. ಒಂದು ವೇಳೆ 3Aದಲ್ಲಿ ಯಾರಾದರೂ ಅಭ್ಯರ್ಥಿಗಳಿಲ್ಲ ಅಂದರೆ ಇಲ್ಲಿ ಪ್ರವರ್ಗ 1, 2A ಅಥವಾ 3B ಯಾವುದಾದ್ರು ಕೆಟಗರಿಯವರಿಂದ ನಾವು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಬೋದು. ಅಂದರೆ ಯಾವ ಪ್ರವರ್ಗದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರುತ್ತೋ ಆ ಒಂದು ಸಂಖ್ಯೆಯನ್ನು ಬೇರೆ ಪ್ರವರ್ಗದ ವಿದ್ಯಾರ್ಥಿಗಳನ್ನೇ ತುಂಬ್ತಾರೆ. ಲೋಕಲ್ ಅಂದರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿಯವರಿಗೆ ಈ 3 ಜಿಲ್ಲೆಯವರಿಗೆ 30% ರಿಸರ್ವೇಷನ್ ಇರುತ್ತೆ. ಒಂದು ವೇಳೆ ಅವರು ಅಂದರೆ ಆ ಜಿಲ್ಲೆಯವರು ಇಲ್ಲದೇ ಇದ್ದರೆ ಆ ಸ್ಥಾನಗಳನ್ನು ಬೇರೆ ಜಿಲ್ಲೆಯ ಅಭ್ಯರ್ಥಿಗಳಿಗೆ, ಇತರ ಜಿಲ್ಲೆ ಅಭ್ಯರ್ಥಿಗಳಿಗೆ ಕೊಡಲಾಗುತ್ತೆ. ತದನಂತರ ಈ ತರಬೇತಿ ಒಟ್ಟು 4 ತಿಂಗಳಾಗಿದ್ದು, ಈ ತರಬೇತಿ ಅವಧಿಯಲ್ಲಿ ನಿಮಗೆ ಸಂಪೂರ್ಣವಾಗಿ ಏನೇನಿರುತ್ತೆ, ತರಬೇತಿ ಅವಧಿಯಲ್ಲಿ ಕಡ್ಡಾಯವಾಗಿ ನೀವು ತರಬೇತಿ ಕೇಂದ್ರದಲ್ಲೇ ಉಳಿದುಕೊಳ್ಬೇಕಾಗುತ್ತೆ. ತರಬೇತಿ ಅವಧಿಯಲ್ಲಿ ನಿಮಗೆ ಉಚಿತ ವಸತಿ ಮತ್ತು ಊಟದ ಸೌಲಭ್ಯ ಇರುತ್ತೆ. ಅದೇ ರೀತಿ ನಿಮಗೆ ನೋಡಿ, ಇಲ್ಲಿ ನೀವು ಈ ಒಂದು ತರಬೇತಿಗೆ ಸೆಲೆಕ್ಟ್ ಆದ್ರಂದರೆ ನಿಮಗೆ 4 ತಿಂಗಳ ಕಾಲ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಅಂದರೆ ಫಿಸಿಕಲ್ ಟೆಸ್ಟ್ ಆ್ಯಂಡ್ ರಿಟರ್ನ್ ಎಕ್ಸಾಮ್ ಬಗ್ಗೆ ಕೋಚಿಂಗ್ ಕೊಡ್ತಾರೆ. ಅದೇ ರೀತಿ ನೋಡಿ, ತರಬೇತಿ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಒಂದು ಜೊತೆ ಟ್ರ್ಯಾಕ್ ಸೂಟು ನೋಡಿ, ಮತ್ತು ಒಂದು ಜೊತೆ ಸಮವಸ್ತ್ರ ಮತ್ತು ಒಂದು ಜೊತೆ ಶೂಗಳನ್ನು ಕೂಡ ನೀಡ್ತಾರೆ. ತರಬೇತಿ ಅವಧಿಯಲ್ಲಿ ಯಾವುದೇ ರೀತಿ ಪ್ರಯಾಣ ಭತ್ಯೆ ಅಥವಾ ಶಿಷ್ಯವೇತನ ನೀಡುವುದಿಲ್ಲ. ತರಬೇತಿ ಕೇಂದ್ರಗಳಲ್ಲಿ ಬಯೋಮೆಟ್ರಿಕ್ ಹಾಜರಾತಿ ಇರುತ್ತೆ. ತರಬೇತಿ ಪಡೆಯುವ ಅಭ್ಯರ್ಥಿಗಳಿಗೆ 80% ಹಾಜರಿ ಕಡ್ಡಾಯ ಇರಬೇಕು. ಇದನ್ನು ಅಂದರೆ ಈ ಒಂದು ತರಬೇತಿಯನ್ನು ಪೂರ್ಣಗೊಳಿಸಿದವರಿಗೆ ಪ್ರಮಾಣಪತ್ರವನ್ನು ನೀಡಲಾಗುತ್ತೆ. ತದನಂತರ ನೋಡಿ, ಸದರಿ ತರಬೇತಿಯನ್ನು ಪಡೆದು ವಿವಿಧ ಹುದ್ದೆಗಳಿಗೆ ಆಯ್ಕೆಯಾಗುವ ಅಭ್ಯರ್ಥಿಗಳು ಅದರ ಮಾಹಿತಿಯನ್ನು ತರಬೇತಿ ಪಡೆಯುವ ಜಿಲ್ಲಾ ಹಿಂದುಳಿದ ಕಲ್ಯಾಣ ಇಲಾಖೆಗೆ ಸಲ್ಲಿಸಬೇಕು. ಅಂದರೆ ನೀವು ತರಬೇತಿ ಪಡೆದು ನೌಕರಿ ಸೆಲೆಕ್ಟ್ ಆದರೆ ಎಲ್ಲಿ ತರಬೇತಿ ಪಡೆದಿರ್ತಿರಲ್ಲ ಅಲ್ಲಿಗೆ ಈ ಮಾಹಿತಿಯನ್ನು ಆ ಜಿಲ್ಲಾಧಿಕಾರಿಗಳಿಗೆ, ಅಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿಗಳಿಗೆ ಈ ಮಾಹಿತಿಯನ್ನು ನೀಡಬೇಕು. ತದನಂತರ ನೀವು ಯಾವುದೇ ಕಾರಣಕ್ಕೂ ಈ ಒಂದು ಟ್ರೈನಿಂಗನ್ನು ಅರ್ಧದಲ್ಲಿ ಬಿಟ್ಟು ಬರಲ್ಲ ಅಂತ 100 ರೂಪಾಯಿ ಬಾಂಡ್ನಲ್ಲಿ ಬರೆದು ಕೊಡಬೇಕು. ನೋಡಿ, ಇಲಾಖೆಗೆ ಸುಳ್ಳು ಮಾಹಿತಿ ಅಥವಾ ತಪ್ಪು ಮಾಹಿತಿ ನೀಡಿಕೊಡಲ್ಲ ಅಂತ ಒಂದು ಮಾಹಿತಿಯನ್ನು ಕೂಡ ಪೋಷಕರು ನೀಡಬೇಕು. ತದನಂತರ ನೋಡಿ, ಅರ್ಜಿ ಸಲ್ಲಿಸಲು ಯಾವಪ್ಪ ಅಂದರೆ ಜುಲೈ 10, 2024 5 ಗಂಟೆ ಲಾಸ್ಟ್ ಡೇಟ್ ಆಗಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ, ಆ ಒಂದು ಕಾಂಟ್ಯಾಕ್ಟ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇದೆ, ಕ್ಲಿಕ್ ಮಾಡ್ತೀನಿ ನೋಡಿ. ಈ ಒಂದು ಅರ್ಜಿ ಫಾರ್ಮನ್ನು ಇಲ್ಲಿ ನೀವು ಯಾವ ಜಿಲ್ಲಾಧಿಕಾರಿಗಳಿಗೆ ಬರ್ತೀರಾ, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಯಾವ ಜಿಲ್ಲೆ ಅಂತ ಮೆನ್ಷನ್ ಮಾಡಬೇಕು ಒಂದು ಜಿಲ್ಲೆಗೆ.
ತದನಂತರ ಈ ಒಂದು ಸಂಪೂರ್ಣ ಅಪ್ಲಿಕೇಶನ್ ಫಾರ್ಮನ್ನ ತುಂಬಿ ಈಗ ನಾನು ಅಡ್ರೆಸ್ ತೋರಿಸಿದ್ನಲ್ಲ ಆ ಅಡ್ರೆಸ್ಸಿಗೆ ನೀವು ಕಳಿಸಿದರೆ ನಿಮಗೆ ರಿಪ್ಲೈ ಸೆಲೆಕ್ಟೆಡ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮುಂದೆ ತಿಳಿಸ್ತಾ ಹೋಗ್ತಾರೆ. ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು ಫ್ರೆಂಡ್ಸ್. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.